Today we are going to go under the sea with Jesus. ಇವತ್ತು ನಾವು ನೀರಿನ ಕೆಳಭಾಗದಲ್ಲಿ ಯೇಸುವಿನೊಂದಿಗೆ ನಾವು ನಡಿಲಿಕ್ಕಾಗಿ ಹೋಗ್ತೇವೆ. So don't be worried. ಆದ್ರಿಂದ ಚಿಂತೆ ಮಾಡಬೇಡ್ರಿ. He will personally take you through the water. ಆತನು ನಿಮ್ಮನ್ನು ವ್ಯಕ್ತಿಗತವಾಗಿ ನಿಮ್ಮೊಂದಿಗಿದ್ದು ಆ ನೀರುಗಳಲ್ಲಿ ಆತನು ನಿಮ್ಮನ್ನು ಕೊಂಡೊಯ್ಯುತ್ತಾನೆ. He will teach you swimming. ಆತನು ನಿಮಗೆ ಈಜನ್ನ ಕಲಿಸಿಕೊಡುತ್ತಾನೆ. My friends, God wants to take us under the sea. ಈ ಮುಂಜಾನೆ ವೇಳೆಯಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ಕರ್ತನು ನಮ್ಮನ್ನ ಸಮುದ್ರದ ನೀರಿನ ಕೆಳಭಾಗದಲ್ಲಿ ಆತನು ಕೊಂಡೊಯ್ಯಲಿಕ್ಕಾಗಿ ಬಯಸ್ತಾನೆ. Under the sea. ದೇವರು ಆತನು ನಮ್ಮನ್ನ ಸಮುದ್ರದ ಕೆಳಭಾಗದಲ್ಲಿ ಕೊಂಡೊಯ್ಯಲಿಕ್ಕಾಗಿ ಬಯಸ್ತಾನೆ. I hope you know swimming. ನಿಮಗೆಲ್ಲರಿಗೂ ಈಜು ಬರುತ್ತದೆ ಎಂದು ನಾನು ನಂಬುತ್ತೇನೆ. How many of you don't know swimming? ಎಷ್ಟು ಜನರಿಗೆ ಈಜು ಬರೋದಿಲ್ಲ? Oh, many don't know. ಅನೇಕರಿಗೆ ಈಜು ಬರೋದಿಲ್ಲ. What are you going to do when you go into the water? ನೀವು ಹಾಗಾದ್ರೆ ನೀರಲ್ಲಿ ಬಿದ್ರೆ ಏನ್ ಮಾಡ್ತೀರಾ? In Isaiah 43:2, ಯೆಶಾಯನ ಬರೆದ ಪ್ರವಾದಿ ಗ್ರಂಥ 43:2, God tells us today, when you pass through the water, ದೇವರಲ್ಲಿ ಆತನು ಹೇಳ್ತಾನೆ, ಜಲರಾಶಿಗಳಲ್ಲಿ ನೀನು ಹಾದು ಹೋದಾಗ I will be with you. ನಾನೇ ನಿನ್ನೊಂದಿಗಿರುವೆನು. So don't worry. ಆದ್ರಿಂದ ಚಿಂತೆ ಮಾಡಬೇಡ. When you pass through the waters, ನೀನು ನದಿಗಳನ್ನು ದಾಟುವಾಗ our teacher will be with us. ಇಗೋ ನಮ್ಮ ಶಿಕ್ಷಕನು ನಮ್ಮೊಂದಿಗಿರುತ್ತಾನೆ. He will teach you swimming. ಆತನು ನಿಮಗೆ ಈಜನ್ನ ಕಲಿಸಿಕೊಡುತ್ತಾನೆ. He will personally take you through the water. ಆತನು ನಿಮ್ಮನ್ನು ವ್ಯಕ್ತಿಗತವಾಗಿ ನಿಮ್ಮೊಂದಿಗಿದ್ದು ಆ ನೀರುಗಳಲ್ಲಿ ಆತನು ನಿಮ್ಮನ್ನು ಕೊಂಡೊಯ್ಯುತ್ತಾನೆ. To walk on the water, we have to go through 3 levels of faith. ಈಗ ನಾವು ಈ ನೀರಿನ ಮೇಲೆ ನಡೆಯಬೇಕಾದ್ರೆ 3 ಹಂತದ ನಂಬಿಕೆಯಲ್ಲಿ ನಾವು ಮುಂದಕ್ಕೆ ಸಾಗಬೇಕು. We're going to learn about this faith. ಈ ನಂಬಿಕೆ ಕುರಿತಾಗಿ ನಾವು ಕಲಿಯಲಿಕ್ಕಾಗಿ ಹೋಗೋಣ. Firstly, ಮೊದಲನೇದಾಗಿ we go through emotional faith. ಒಂದನೇದಾಗಿ ಉದ್ವೇಗದ ನಂಬಿಕೆಯಲ್ಲಿ ನಾವು ಹಾದು ಹೋಗೋಣ. I call it emotional faith. ನಾನು ಅದನ್ನ ಉದ್ವೇಗದ ನಂಬಿಕೆ ಎಂಬುದಾಗಿ ನಾನು ಕರೆಯುತ್ತೇನೆ. In Matthew 11, when Peter saw Jesus walking on the water towards the disciples, ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಪೇತ್ರನು ಆತನು ಯೇಸು ಸ್ವಾಮಿಯನ್ನು ಎದುರುಗೊಂಡವನಾಗಿ ಅವನು ನಡೆದು ಬರಲಿಕ್ಕಾಗಿ ಪ್ರಾರಂಭಿಸಿದಾಗ immediately Peter got excited and he jumped out of the boat. ತಕ್ಷಣವಾಗಿ ಪೇತ್ರನು ಯೇಸು ಸ್ವಾಮಿ ಎದುರುಗಡೆ ನಡೆದುಕೊಂಡು ಬರುವುದನ್ನು ಕಂಡು ಉತ್ಸಾಹವುಳ್ಳವನಾಗಿ ಆತನು ದೋಣಿಯಿಂದ ಆಚೆ ಜಿಗಿದು ಬಿಟ್ಟನು. And he said, I'll also walk, Lord. ಆತನು ಹೇಳಿದನು, ನಾನು ನಡೆಯುತ್ತೇನೆ ಕರ್ತನೇ. He got so excited. ಆತನಿಗೆ ಬಹಳ ಉತ್ಸಾಹ ಭರಿತನಾದನು. And he also started walking. ಅವನು ಸಹ ನಡಿಲಿಕ್ಕಾಗಿ ಪ್ರಾರಂಭಿಸಿದನು. You know, when we first received Jesus, ನೋಡಿಕೊಳ್ಳ್ರೆ, ನಾವು ಮೊದಲನೇ ಸಾರಿ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಾಗ, or when we see miracles happening, ಅಥವಾ ನಾವು ಅದ್ಭುತಗಳು ನಡೆಯುತ್ತಿರುವುದನ್ನು ನಾವು ಕಂಡಾಗ, when God does a miracle in our own life, ಒಂದು ಪಕ್ಷ ಕರ್ತನು ನಮ್ಮ ಜೀವಿತಗಳಲ್ಲಿ ಒಂದು ಅದ್ಭುತಗಳನ್ನು ಮಾಡಿದಾಗ immediately we get so excited. ತಕ್ಷಣವಾಗಿ ನಾವು ಬಹಳ ಆನಂದ ಭರಿತರಾಗುತ್ತೇವೆ. Oh, we say hallelujah. ನಾವು ಹೇಳುತ್ತೇವೆ, ಹಾಲೆಲೂಯಾ. Lord, let me do something for you now. ದೇವರೇ, ನಿನಗಾಗಿ ಈಗ ಏನಾದರೂ ನಾನು ಮಾಡುವೆನು. I'm going to do great things for the Lord. ನಾನು ಕರ್ತನಿಗಾಗಿ ದೊಡ್ಡ ಸಂಗತಿಗಳನ್ನು ಮಾಡುವೆನು. Great faith comes into us. ಈಗ ದೊಡ್ಡ ನಂಬಿಕೆ ನಮ್ಮ ಒಳಗಡೆ ಪ್ರವೇಶ ಮಾಡುತ್ತವೆ. And it excites us. ಅದು ನಮ್ಮನ್ನು ಬಹಳ ಆನಂದ ಉಳ್ಳದಾಗಿ ಮಾರ್ಪಡಿಸುತ್ತದೆ. When God filled Peter's boat with fish, ಈಗ ಪೇತ್ರನನ್ನ ಅವನ ದೋಣಿಯನ್ನ ದೇವರು ಮೀನಿನಿಂದ ತುಂಬಿದಾಗ Peter said, Oh Lord, I'm so happy and excited. I'll follow you everywhere. ಪೇತ್ರನು ಹೇಳಿದನು, ಕರ್ತನೇ, ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ನೀನು ಎಲ್ಲೇ ಹೋದರೂ ನಾನು ನಿನ್ನನ್ನು ಹಿಂಬಾಲಿಸಿಕೊಂಡು ಬರುವೆನು. Anywhere you go, ನೀನು ಎಲ್ಲೇ ಹೋಗಲು I'll follow you. ನಾನು ನಿನ್ನ ಹಿಂಬಾಲಿಸುವೆನು. God so excited. ಅವನು ಬಹಳ ಉತ್ಸಾಹವುಳ್ಳವನಾದನು. We receive this emotional faith. ನಾವು ಈ ಉದ್ವೇಗದ ನಂಬಿಕೆಯನ್ನು ನಾವು ಅಂಗೀಕರಿಸಿಕೊಳ್ಳುತ್ತೇವೆ. This is a good faith to have. ಓ, ಇದು ಉತ್ತಮವಾದಂತ ನಂಬಿಕೆ ಅವಶ್ಯಕತೆ ಉಳ್ಳದ್ದು. Yes, but we should realize ಆದರೂ ಸಹ ನಾವು ತಿಳಿದುಕೊಳ್ಳಬೇಕು, it is not the end of our journey. ಅದು ನಮ್ಮ ಯಾತ್ರೆಯ ಕೊನೆಯಾಗಬಾರದು. It's only the beginning of our journey. ಅದು ನಮ್ಮ ಯಾತ್ರೆಯ ಆರಂಭವಾಗಿ ಮಾತ್ರವೇ ಇರಬೇಕು. We only know of God. ಈಗ ನಾವು ದೇವರ ಕುರಿತಾಗಿ ಅರ್ಥ ಮಾತ್ರ ತಿಳಿದಿದ್ದೇವೆ. We've only heard about Jesus. ನಾವು ಆತನ ಕುರಿತಾಗಿ ಮಾತ್ರ ಯೇಸುವಿನ ಕುರಿತು ಕೇಳಿದ್ದೇವೆ. We've only received the first touch from him. ಈಗ ಕರ್ತನಿಂದ ಮೊದಲನೇ ಸ್ಪರ್ಶವನ್ನು ನಾವು ಅನುಭವಿಸಿದ್ದೇವೆ. We've only received a miracle from him. ಕರ್ತನಿಂದ ಅದ್ಭುತವನ್ನು ಈಗ ತಾನೇ ನಾವು ಹೊಂದಿಕೊಂಡಿದ್ದೇವೆ. It's the beginning of our journey. ಅದು ನಮ್ಮ ಯಾತ್ರೆಯ ಆರಂಭವಾಗಿದೆ. Emotional faith. ಉದ್ವೇಗದ ನಂಬಿಕೆ. There was a girl I met in the US
ನಾನು ಅಮೆರಿಕದಲ್ಲಿ ಒಂದು ಹುಡುಗಿಯನ್ನ ನಾನು ಭೇಟಿ ಮಾಡಿದೆನು. She was a Brazilian girl. ಆಕೆ ಒಂದು ಬ್ರೆಜಿಲಿಯನ್ ದೇಶಕ್ಕೆ ಸೇರಲ್ಪಟ್ಟವಳು. She saw me and told me, "Oh, I love India. ಆಕೆ ನನ್ನನ್ನು ನೋಡಿ ಆಕೆ ಈ ರೀತಿ ಹೇಳಿದ್ರು, ನಾನು ಭಾರತವನ್ನು ಬಹಳವಾಗಿ ಪ್ರೀತಿಸುತ್ತೇನೆ. I love how so many people come to hear about Jesus." ಆಕೆ ಯೇಸು ಸ್ವಾಮಿಯ ಕುರಿತಾಗಿ ಇಲ್ಲಿ ಜನ ಬಂದು ಕೇಳುವುದರ ಕುರಿತಾಗಿ ನಾನು ಬಹಳ ಇಷ್ಟ ಇದೆ ನನಗೆ. So many mighty miracles happen. ಬಹಳ ಬಲವುಳ್ಳ ಅದ್ಭುತಗಳು ನಡೀತಾ ಇದೆ. God is doing so many great things. ದೇವರು ಮಹತ್ ಕಾರ್ಯಗಳನ್ನ ಮಾಡುತ್ತಾ ಇದ್ದಾನೆ. I also want to go and do great things. ಈಗ ನಾನು ಸಹ ಹೋಗಿ ಅಲ್ಲಿ ಕರ್ತನಿಗಾಗಿ ದೊಡ್ಡ ಕಾರ್ಯಗಳನ್ನ ಮಾಡಬೇಕು. I also want to minister for God. ನಾನು ಕರ್ತನಿಗಾಗಿ ಸೇವೆಯನ್ನ ಮಾಡಬೇಕು. I said, "That's great, sis. ನಾನು ಹೇಳಿದೆ, ಸಹೋದರಿ, ಅದು ಉತ್ತಮವಾದದ್ದು, That's wonderful. ಅದು ಮನೋಹರವಾದದ್ದು. Let me tell you about how my grandfather did it." ನನ್ನ ತಾತನವರು ಯಾವ ರೀತಿ ಮಾಡಿದ್ರು ಎಂಬುವಂತ ವಿವರಣೆ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದೆನು. And I sat her down ನಾನು ಆಕೆಯನ್ನು ಕುಳಿಸಿದೆ and told her all about the career and ministry of my grandfather. ಈಗ ನನ್ನ ತಾತನವರ ಅವರ ಜೀವನ, ಅವರ ಸೇವೆಯ ಯಾತ್ರೆಗಳನ್ನ ಆಕೆಗೆ ನಾನು ವಿವರಿಸಿದ್ದೇನೆ. How he was broken to pieces in his life. ತನ್ನ ಜೀವನದಲ್ಲಿ ಯಾವ ರೀತಿಯಲ್ಲಿ ನೂರಾರು ನುಚ್ಚು ನೂರಾದಂತ ತುಂಡುಗಳಾಗಿ ಆತನು ಮುರಿಯಲ್ಪಟ್ಟನು ಎಂಬುದಾಗಿ ವಿವರಿಸಿದ್ದೇನೆ. Because of criticism and humiliation. ಆತನ ಜೀವನದಲ್ಲಿ ಉಂಟಾದ ಅವಮಾನಗಳು, ತಪ್ಪು ಆರೋಪಣೆಗಳು. Because of all the sicknesses and pain in his body. ಆತನ ಶರೀರದಲ್ಲಿ ಇದ್ದಂತ ಅನಾರೋಗ್ಯಗಳು, ನೋವುಗಳು, ಅಸ್ವಸ್ಥತೆಗಳು. Because of all the work he had to put in to establish the ministry, the university. ಆತನು ವಿಶ್ವವಿದ್ಯಾಲಯನ ಸೇವೆಯನ್ನ ಆತನು ಸ್ಥಿರಪಡಿಸುವುದಕ್ಕಾಗಿ, ಸ್ಥಾಪಿಸುವುದಕ್ಕಾಗಿ ಅವರು ಪಟ್ಟಂತ ಪ್ರಯಾಸಗಳು. Told her about the difficult path. ನಾನು ಕಷ್ಟಕರವಾದಂತ ಮಾರ್ಗಗಳ ಕುರಿತಾಗಿ ಅವರಿಗೆ ವಿವರಿಸಿದ್ದೇನೆ. And I said, God honored all that sacrifice. ನಾನು ಹೇಳಿದೆ, ಆ ಎಲ್ಲ ತ್ಯಾಗಗಳನ್ನ ಈ ದಿನದಲ್ಲಿ ದೇವರು ಗೌರವಿಸಿದ್ದಾನೆ. And in each stage he blessed him and increased him and increased him and used him. ಅವರನ್ನ ಪ್ರತಿ ಹಂತದಲ್ಲೂ ದೇವರು ಅಭಿವೃದ್ಧಿಪಡಿಸಿ ಆಶೀರ್ವದಿಸಿ ಅವರನ್ನ ದೇವರು ಹೆಚ್ಚಿಸಿದನು. That girl sat down flat. ಆ ಹುಡುಗಿ ಸ್ತಬ್ಧಳಾಗಿ ಕೂತು ಬಿಟ್ಟಳು. Oh, there is so much. ಓ, ಇನ್ನ ಬಹಳ ಉಂಟು. And she left. ಆಕೆ ಅನಂತರ ಬಿಟ್ಟು ಬಿಟ್ಟಳು. Yes, my friends. ಹೌದು ನನ್ನ ಸ್ನೇಹಿತರೆ, Emotional faith is the beginning. ಈಗ ಉದ್ವೇಗದ ನಂಬಿಕೆ ಎಂಬುದು ಆರಂಭ. It's just the beginning. ಅದು ಕೇವಲ ಆರಂಭ. Romans 10:2 says. ರೋಮಪುರದವರಿಗೆ ಬರೆದ ಪತ್ರಿಕೆ 10:2 ಹೇಳುತ್ತದೆ. Paul says, "I bear witness to them that they are zealous for God, but their zeal is not based on knowledge." ಪೌಲನು ಹೇಳುತ್ತಾನೆ, ದೇವರಲ್ಲಿ ಆಸಕ್ತರಾಗಿದ್ದಾರೆಂದು ನಾನು ಅವರ ವಿಷಯದಲ್ಲಿ ಸಾಕ್ಷಿ ಕೊಡುತ್ತೇನೆ, ಆದರೂ ಅವರು ಆಸಕ್ತಿ ಜ್ಞಾನ ಅನುಸಾರವಾದದ್ದಲ್ಲ. Yes, they are zealous for God. ಹೌದು, ಅವರು ದೇವರಿಗಾಗಿ ಆಸಕ್ತಿ ಉಳ್ಳವರೇ. They are bubbling for God. ಅವರು ದೇವರಿಗಾಗಿ ಉರಿಯಲಿಕ್ಕಾಗಿ ಬಯಸುವವರೇ. But their zeal is not based on knowledge. ಆದರೆ ಅವರ ಆಸಕ್ತಿ ಎನ್ನುವುದು ಮನುಷ್ಯ ಜ್ಞಾನಕ್ಕೆ ಆಧಾರವಾದದ್ದಲ್ಲ. Yes, they have to know about God. ಹೌದು, ಅವರು ದೇವರ ಕುರಿತಾಗಿ ತಿಳಿದುಕೊಳ್ಳಬೇಕು. They have to know him personally. ದೇವರನ್ನು ವ್ಯಕ್ತಿಗತವಾಗಿ ತಿಳಿದುಕೊಳ್ಳಬೇಕು. Yes, we have to become professionals of the word of God. ಹೌದು, ನಾವು ದೇವರ ವಾಕ್ಯದ ಕಾರ್ಯಪಾಲಕರಾಗಿ ನಾವು ಇರಬೇಕು. We have to acquire the knowledge of God. ನಾವು ದೇವರ ಜ್ಞಾನವನ್ನ ನಾವು ಪಡೆದುಕೊಳ್ಳಬೇಕು. And then act on it. ಅದರ ಮೇಲೆ ನಾವು ಕ್ರಿಯೆ ಮಾಡುವವರಾಗಿರಬೇಕು. Romans 10:3. ರೋಮಪುರದವರಿಗೆ ಬರೆದ ಪತ್ರಿಕೆ 10:3. Paul says we have to wait to submit to God's righteousness before acting on this faith. ಪೌಲನು ಹೇಳ್ತಾನೆ, ಅವರು ದೇವರಿಂದ ದೊರಕುವ ನೀತಿಯನ್ನು ಅರಿಯದೆ ಸ್ವನೀತಿಯನ್ನ ಸ್ಥಾಪಿಸಬೇಕೆಂದು ಅವರು ಪ್ರಯತ್ನ ಮಾಡುತ್ತಾರೆ. We have to wait to submit to God's righteousness. ಈಗ ದೇವರ ನೀತಿಗಾಗಿ ನಾವು ಅಧೀನರಾಗುವುದಕ್ಕಾಗಿ ನಾವು ಕಾದುಕೊಳ್ಳಬೇಕು. Romans 8:9, not being controlled or acting on the sinful nature within us. ರೋಮಪುರದವರಿಗೆ ಬರೆದ ಪತ್ರಿಕೆ 8:9 ಹೇಳ್ತದೆ, ನಮ್ಮಲ್ಲಿರುವಂತ ಪಾಪವು ನಮ್ಮನ್ನು ದೊರೆತನ ಮಾಡುವುದಕ್ಕಾಗಿ ನಾವು ಅವಕಾಶ ಮಾಡಿಕೊಡಬಾರದು. But acting on the knowledge that comes from the righteousness of God. ಈಗ ದೇವರ ನೀತಿಯಿಂದ ದೊರಕುವಂತ ಜ್ಞಾನಕ್ಕೆ ಅನುಸಾರವಾಗಿ ನಾವು ಕ್ರಿಯೆ ಮಾಡುವವರಾಗಿರಬೇಕು. That is God's leading. ಅದೇ ಆಗಿರುತ್ತದೆ ದೇವರ ಒಂದು ನಡೆಸುವಿಕೆ. God's direction. ಅದೇ ಆಗಿರುತ್ತದೆ ದೇವರ ಒಂದು ಮಾರ್ಗದರ್ಶನ. God's
God's plan. ಅದಾಗಿರ್ತದೆ ದೇವರ ಆಲೋಚನೆ. Many times we miss it ಅನೇಕ ಸಾರಿ ನಾವು ಅದನ್ನು ಕಳಕೊಳ್ಳುತ್ತೇವೆ and jump and go on our own. ನಾವು ಜಿಗಿದು ನಮ್ಮ ಇಷ್ಟಕ್ಕೆ ತಕ್ಕಂತೆ ನಾವು ಮುಂದಕ್ಕೆ ಸಾಗಿ ಬಿಡುತ್ತೇವೆ. It is good to have emotional faith. ಹೌದು, ಉದ್ವೇಗದ ನಂಬಿಕೆ ಉಳ್ಳದು ಬಹಳ ಉತ್ತಮವಾದದ್ದೇ. But it is just the beginning. ಆದ್ರೆ ಅದು ಕೇವಲ ಒಂದು ಆರಂಭ ಮಾತ್ರವೇ. Second step, ಎರಡನೇ ಹಂತ deeper faith. ಆಳವಾದ ನಂಬಿಕೆ. Colossians 2:7 beautifully talks about this. ಕೊಲೊಸ್ಸೀಯರ ಬರೆದ ಪತ್ರಿಕೆ 2:7 ಸುಂದರವಾಗಿ ನಮಗೆ ಈ ವಚನಗಳನ್ನು ಮಾತನಾಡುತ್ತದೆ. It says, let your roots go down into him. ದೇವರ ವಾಕ್ಯ ಹೇಳುತ್ತದೆ, ಆತನಲ್ಲಿ ನಿಮ್ಮ ಬೇರು ಆಳಕ್ಕೆ ಇಳಿಯಲಿ. Let the roots start to grow into him. ಈಗ ಆತನಲ್ಲಿ ನಿಮ್ಮ ಬೇರು ಆಳವಾಗಿ ಇಳಿಯಲಿ. Let your lives be built on him. ಈಗ ನಿಮ್ಮ ಜೀವಿತವು ಆತನ ಮೇಲೆ ಕಟ್ಟಲ್ಪಡಲಿ. Every part of our life be built on Jesus. ಈಗ ನಮ್ಮ ಜೀವಿತದ ಪ್ರತಿಯೊಂದು ಹಂತವು ಅದು ಕರ್ತನ ಮೇಲೆ ಕಟ್ಟಲ್ಪಡಬೇಕು. Then your faith will grow strong. ಆಗಲೇ ನಿಮ್ಮ ನಂಬಿಕೆ ಬಲವುಳ್ಳದಾಗಿ ಬೆಳೆಯುತ್ತದೆ. In the truth that you are taught. ಈಗ ನೀವು ಉಪದೇಶಿಸಲ್ಪಡುವಂತ ಸತ್ಯದಲ್ಲಿ ನೀವು ಬೆಳೆಯುತ್ತೀರಾ. In all that we have learned through our pastor, through the Bible. ಈಗ ನಮ್ಮ ಬೋಧಕರಿಂದ ಸತ್ಯವೇದ ಗ್ರಂಥದಿಂದ ನಾವು ಕಲಿಯಲ್ಪಟ್ಟಂತ ಪ್ರತಿಯೊಂದು our faith will become strong in it. ಅದರ ನಿಮಿತ್ತವಾಗಿ ನಮ್ಮ ನಂಬಿಕೆ ಕರ್ತನಲ್ಲಿ ಆಳವಾಗಿ ಬೇರೂರುತ್ತದೆ. That's the knowledge God gives us. ಆ ಜ್ಞಾನವಾಗಿರುತ್ತದೆ ಕರ್ತನು ನಮಗೆ ದಯಪಾಲಿಸುವಂತದ್ದು. Our faith will be built on that knowledge. ಈಗ ನಮ್ಮ ನಂಬಿಕೆ ಆ ಜ್ಞಾನದ ಮೇಲೆ ಕಟ್ಟಲ್ಪಡುತ್ತದೆ. Whatever God teaches us. ನಮಗೆ ಏನೆಲ್ಲ ದೇವರು ಕಲಿಸುವನು. And then you'll overflow with thankfulness. ಆಗ ನಾವು ಕೃತಜ್ಞತೆ ಭಾವವುಳ್ಳವರಾಗಿ ನಾವು ಪರಿಪೂರ್ಣರಾಗುತ್ತೇವೆ. Peter jumped on the water to walk with Jesus. ಈಗ ಪೇತ್ರನು ಯೇಸು ಸ್ವಾಮಿಯೊಂದಿಗೆ ನಡೆಯುವುದಕ್ಕಾಗಿ ಅವನು ದೋಣಿಯಿಂದ ಅವನು ನೀರಿನ ಮೇಲೆ ಧುಮುಕಿದನು. He was walking toward Jesus. ಆತನು ಯೇಸುವಿನ ಬಳಿಯಲ್ಲಿ ಆತನು ನಡೆಯುತ್ತಾ ಇದ್ದಾನೆ. Suddenly the storms came. ತಕ್ಷಣವಾಗಿ ಬಿರುಗಾಳಿ ಬಂದವು. The wind blew. ಈಗ ಬಿರುಗಾಳಿ ಬೀಸುತ್ತಾ ಇದೆ. Waves became violent. ಈಗ ಅಲೆಗಳು ಅಪ್ಪರಿಸುತ್ತಾ ಇದೆ. And he got so terrified looking at it. ಈಗ ಅವುಗಳನ್ನು ನೋಡುತ್ತಾ ಇವನು ಭಯಪಡುತ್ತಾ ಇದ್ದಾನೆ. And he took his eyes away from God. ಓ, ಕರ್ತನ ಮೇಲಿರುವಂತ ಆತನ ನೋಟವನ್ನು ಅವನು ಪಕ್ಕಕ್ಕೆ ಸರಿಸಿ ಬಿಟ್ಟನು. He became so afraid. ಅವನು ಬಹಳವಾಗಿ ಭಯಪಟ್ಟನು. Peter started sinking into the water. ಪೇತ್ರನು ನೀರಿನಲ್ಲಿ ಮುಳುಗಲಿಕ್ಕಾಗಿ ಅವನು ಪ್ರಾರಂಭಿಸ್ತಾ ಇದ್ದಾನೆ. Started going down into the water. ಓ, ನೀರಿನ ಕೆಳಗಡೆ ಅವನು ಮುಳುಗಲಿಕ್ಕಾಗಿ ಪ್ರಾರಂಭಿಸ್ತಾ He ಇದ್ದಾನೆ. became terrified. ಆತನು ಭಯಪಟ್ಟನು. Yes, this also happens in our life. ಹೌದು, ಇದೇ ರೀತಿಯಲ್ಲಿ ನಮ್ಮ ಜೀವಿತಗಳಲ್ಲಿ ಸಂಭವಿಸುವುದುಂಟು. When we receive an emotional faith being touched by the Lord. ಈಗ ಉದ್ವೇಗದ ನಂಬಿಕೆ ಮುಖಾಂತರವಾಗಿ ನಾವು ಕರ್ತನಿಂದ ಸ್ಪರ್ಶಿಸಲ್ಪಡುತ್ತೇವೆ. Trials and tests come in our life. ನಮ್ಮ ಜೀವನದಲ್ಲಿ ಹೋರಾಟಗಳು, ಪರೀಕ್ಷೆಗಳು ನಮ್ಮ ಜೀವನದಲ್ಲಿ ಹಾದು ಬರುತ್ತವೆ. Come in our family. ನಮ್ಮ ಕುಟುಂಬಗಳಲ್ಲಿ ಬರುತ್ತವೆ. It comes in our study. ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಬರುತ್ತವೆ. When we say, oh, now I'm going to shake things for the Lord. I'm going to conquer my study. ನಾವು ಕೆಲವೊಂದು ಸಾರಿ ಹೇಳ್ತೀವಿ, ಓ, ನಾನು ಈಗ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತೇನೆ, ನನ್ನ ವಿದ್ಯಾಭ್ಯಾಸದ ಮೇಲೆ ಜಯವನ್ನು ಪಡೆಯುತ್ತೇನೆ. Look at me, now I'm going to excel in my business. ಈಗ ನನ್ನನ್ನು ನೋಡ್ರಿ, ನನ್ನ ಉದ್ಯಮದಲ್ಲಿ ನಾನು ಉತ್ತಮವಾದ ರೀತಿಯಲ್ಲಿ ನಾನು ಯಶಸ್ಸನ್ನು ಕಾಣುತ್ತೇನೆ. I'll do great things now. ನಾನು ಈಗ ದೊಡ್ಡ ಕಾರ್ಯವನ್ನ ಮಾಡುವೆನು. And it all starts to come crumbling down. ಆದರೆ ನಾವು ನಿರೀಕ್ಷಿಸದೇ ಇರೋ ರೀತಿಯಲ್ಲಿ ಎಲ್ಲವೂ ಒಂದೊಂದಾಗಿ ಕೆಳಗಡೆ ಬೀಳಲಿಕ್ಕಾಗಿ ಪ್ರಾರಂಭಿಸುತ್ತವೆ. Problems come. ತೊಂದರೆಗಳು ಬರುವುದು. Tests come. ಪರೀಕ್ಷೆಗಳು ಬರುವುದು. And we become so afraid. ನಾವು ಅದರ ನಿಮಿತ್ತವಾಗಿ ಬಹಳವಾಗಿ ಭಯಪಡುತ್ತೇವೆ. We start to shake. ನಾವು ಕದಲಲಿಕ್ಕಾಗಿ ಪ್ರಾರಂಭಿಸುತ್ತೇವೆ. Start to sink. ನಾವು ಮುಳುಗಲಿಕ್ಕಾಗಿ ಪ್ರಾರಂಭಿಸುತ್ತೇವೆ. We go into the water. ನಾವು ನೀರಿನ ಆಳದಲ್ಲಿ ನಾವು ಹೋಗಲಿಕ್ಕಾಗಿ ಪ್ರಾರಂಭಿಸುತ್ತೇವೆ. Then we cry. ಆಗ ನಾವು ಅಳುತ್ತೇವೆ, Where are you, Lord? ದೇವರೇ, ನೀನು ಎಲ್ಲಿದ್ದಿ? I went to do my studies ನನ್ನ ವಿದ್ಯಾಭ್ಯಾಸದಲ್ಲಿ ಸಂಗತಿಗಳನ್ನು ಮಾಡಲಿಕ್ಕಾಗಿ ಹೋದೆ. for you. ನಿನಗಾಗಿ. Look at what has happened. ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ನೋಡು. Look at the problems I'm having in my family. ನನ್ನ ಕುಟುಂಬದಲ್ಲಿ ಈಗಿರುವ ತೊಂದರೆಗಳನ್ನು ನೋಡು. My relationship is sinking, Lord. ಈಗ ನನ್ನ ದಾಂಪತ್ಯ ಜೀವಿತ ಬಿರುಕುಗೊಂಡದಾಗಿ ಮುಳುಗುತ್ತಾ ಇದೆ. What happened? ಏನಾಯಿತು? I thought I'll do great things. ನಾನು ದೊಡ್ಡ ಕಾರ್ಯವನ್ನು ಮಾಡುತ್ತೇನೆ ಎಂದು ನಾನು ಭಾವಿಸಿಕೊಂಡೆ.
Maybe we went to do great things for the Lord. ಒಂದು ಪಕ್ಷ ನಾವು ಕರ್ತನಿಗಾಗಿ ದೊಡ್ಡ ಕಾರ್ಯವನ್ನು ಮಾಡುವುದಕ್ಕಾಗಿ ಹೋಗಿರಬಹುದು. But we never carried the Lord. ಆದರೆ ಒಂದು ಕಾಲದಲ್ಲೂ ದೇವರನ್ನೇ ಹೊತ್ತುಕೊಂಡು ಹೋಗಲಿಲ್ಲ. We only knew of the Lord. ನಾವು ದೇವರ ಕುರಿತಾಗಿ ನಾವು ಕೇಳಿದ್ದೆವು. We never experienced him. ಆದರೆ ದೇವರನ್ನ ಎಂದಿಗೂ ನಾವು ಅನುಭವಿಸಲಿಲ್ಲ. We never heard from him. ನಾವು ಆತನ ಸ್ವರವನ್ನು ನಾವು ಕೇಳಲಿಲ್ಲ. We never waited for him. ನಾವು ಆತನಿಗಾಗಿ ಎಂದಿಗೂ ಕಾಯಲಿಲ್ಲ. And we start sinking. ಅದರ ನಿಮಿತ್ತವಾಗಿ ನಾವು ಮುಳುಗುತ್ತಾ ಇದ್ದೇವೆ. All our strength leaves us. ನಮ್ಮ ಎಲ್ಲ ಬಲವು ನಮ್ಮನ್ನು ಬಿಟ್ಟು ತೊರೆದು ಹೋಗಿದೆ. All our faith starts to drain. ಈಗ ನನ್ನ ಎಲ್ಲ ನಂಬಿಕೆಯು ಮುಳುಗಲಿಕ್ಕಾಗಿ ಪ್ರಾರಂಭಿಸಿದೆ. The emotional faith starts to fade away. ಈಗ ಉದ್ವೇಗದ ನಂಬಿಕೆ ಅದು ಮಾಯವಾಗಲಿಕ್ಕಾಗಿ ಪ್ರಾರಂಭಿಸುತ್ತದೆ. And we start being terrified. ನಾವು ಭಯಪಡುತ್ತೇವೆ. We lose all our strength. ನಮ್ಮ ಇಡೀ ನಂಬಿಕೆನೇ ಬಲವನ್ನ ಕಳಕೊಳ್ಳುತ್ತೇವೆ. And we say, Jesus, help me. ನಾವು ಹೇಳ್ತೇವೆ, ಯೇಸುವೇ ನನಗೆ ಸಹಾಯ ಮಾಡು. In Jonah chapter 1, Jonah the prophet also went deep into the water. ಈಗ ಯೋನ 1ನೇ ಅಧ್ಯಾಯದಲ್ಲಿ ಪ್ರವಾದಿಯಾದಂತ ಯೋನನು ಸಹ ನೀರಿನ ಆಳದಲ್ಲಿ ಹೋದನು. Yes, he disobeyed God. Because of that, the people in the boat threw him into the water. ಹೌದು, ಅವನ ದೇವರ ಮಾತಿಗೆ ಅವಿದ್ಯನಾದಂತ ನಿಮಿತ್ತವಾಗಿ ಹಡಗಿನಲ್ಲಿ ಇದ್ದಂತ ಜನ ಆತನನ್ನು ನೀರಿನಲ್ಲಿ ಹಾಕಿಬಿಟ್ಟರು. And a big fish came and swallowed Jonah. ಈಗ ದೊಡ್ಡ ಮೀನು ಬಂದು ಆತನನ್ನ ಯೋನನನ್ನ ನುಂಗಿ ಬಿಟ್ಟಿತು. God has given the grace to my grandfather to have supernatural experiences. ಈಗ ನನ್ನ ತಾತನವರಿಗೆ ದೇವರು ಒಂದು ಅಸಾಧಾರಣವಾದಂತ ದೈವಿಕವಾದ ಅನುಭವಗಳನ್ನ ಪಡೆಯುವುದಕ್ಕೆ ದೇವರ ಕೃಪೆಯನ್ನು ದಯಪಾಲಿಸಿದನು. Where he talked and walked with the Lord. ಅವರು ದೇವರೊಂದಿಗೆ ಮಾತನಾಡುತ್ತಾ ದೇವರೊಂದಿಗೆ ಅವರು ನಡೆದರು. And in one such experience, ಆ ಅನುಭವಗಳಲ್ಲಿ ಒಂದು ಅನುಭವ, through the Holy Spirit, God made him talk to Jonah. ಪವಿತ್ರಾತ್ಮನ ಮೂಲಕವಾಗಿ ಯೋನನ ಬಳಿಯಲ್ಲಿ ಮಾತನಾಡತಕ್ಕಂತೆ ದೇವರು ಅವರಿಗೆ ಸಹಾಯ ಮಾಡಿದನು. Jonah shared his experience. ಯೋನನು ತನ್ನ ಅನುಭವವನ್ನ ಅವರ ಬಳಿಯಲ್ಲಿ ಹಂಚಿಕೊಂಡನು. And he said, Dinakaran, ಅವರು ಹೇಳಿದ್ರು, ದಿನಕರನವರೇ, you know when I was swallowed by the big fish, ಈಗ ನಾನೊಂದು ದೊಡ್ಡ ಮೀನಿನಿಂದ ನಾನು ನುಂಗಲ್ಪಟ್ಟಾಗ I thought I was going to be ripped apart by the digestive acids in the fish. ಈಗ ಆ ಮೀನಿನ ಒಳಗಡೆ ಇರುವಂತ ಜೀರ್ಣ ಶಕ್ತಿಯ ಆ ತೈಲದ ನಿಮಿತ್ತವಾಗಿ ನನ್ನನ್ನ ಅದು ಕೊಂದು ಬಿಡುತ್ತದೆ ಎಂಬುದಾಗಿ ನಾನು ಭಾವಿಸಿಕೊಂಡೆ. But amazingly something surrounded me. ಆದ್ರೆ ಆಶ್ಚರ್ಯಕವಾಗಿ ಯಾವುದೋ ಒಂದು ಸಂಗತಿ ನನ್ನನ್ನು ಸುತ್ತುವರಿಯಿತು. And I found it to be the grace of God. ನಾನು ಅಲ್ಲಿ ದೇವರ ಕೃಪೆಯನ್ನ ನಾನು ಕಂಡುಕೊಂಡೆನು. I saw the tangible grace of God. ಈಗ ದೇವರ ಸ್ಪರ್ಶಿಸತಕ್ಕಂತ ದೈವಿಕವಾದ ಕೃಪೆಯನ್ನ ನಾನು ಅಲ್ಲಿ ಅನುಭವಿಸಿದೆನು. Oh, how it protected me, Dinakaran. ಓ ದಿನಕರನವರೇ, ಅದು ನನ್ನನ್ನು ಬಹಳವಾಗಿ ಕಾಪಾಡಿತು. God didn't allow me to be ripped apart. ಈಗ ನಾನು ಹರಿಯಲ್ಪಡುವುದಕ್ಕಾಗಿ ದೇವರು ನನಗೆ ಅಲ್ಲಿ ಅನುಮತಿ ಕೊಡಲಿಲ್ಲ. Even in the fish, He saved my life. ಮೀನಿನ ಒಳಗಡೆಯೂ ಸಹ ದೇವರು ನನ್ನ ಜೀವವನ್ನ ಕಾಪಾಡಿದನು. And I was able to hear the voice of God. ಅಲ್ಲಿ ನಾನು ದೇವರ ಸ್ವರವನ್ನ ಕೇಳುವುದಕ್ಕೆ ಸಾಧ್ಯವಾಯಿತು. I was able to learn His direction for my life. ಈಗ ಅವರ ಮಾರ್ಗದರ್ಶನದಲ್ಲಿ ಅವರ ಜೀವಿತದಿಂದ ಕಲಿಯುವುದಕ್ಕೆ ದೇವರು ನನಗೆ ಕೃಪೆಯನ್ನು ದಯಪಾಲಿಸಿದನು. Yes, God's grace. ಹೌದು, ದೇವರ ಕೃಪೆ. The grace that protected Shadrach. ಈಗ ಶಾದ್ರಕನ್ನ ಕಾಪಾಡಿದ ದೇವರ ಕೃಪೆ. It will cover you also. ನಿಮ್ಮನ್ನು ಸಹ ಕೃಪೆ ಆವರಿಸಿಕೊಳ್ಳುತ್ತದೆ. It will keep you safe under the water. ಈಗ ನೀರಿನ ಒಳಗಡೆ ನಿಮ್ಮನ್ನು ಸಹ ಸುರಕ್ಷಿತವಾಗಿ ಕಾಪಾಡುತ್ತದೆ. And then your eyes and your heart will turn to listen to God. ಆಗ ನಿಮ್ಮ ಹೃದಯವು ನಿಮ್ಮ ಕಿವಿಗಳು ಕರ್ತನ ಸ್ವರವನ್ನು ಕೇಳುವುದಕ್ಕಾಗಿ ಕರ್ತನ ಕಡೆ ತಿರುಗಲ್ಪಡುತ್ತದೆ. Under the water you are removed from all the noise of the world. ಈಗ ನೀರಿನ ಒಳಗಡೆಯಲ್ಲಿ ನೀವು ಈ ಲೋಕದ ಎಲ್ಲಾ ಸ್ವರಗಳಿಂದ ನೀವು ದೂರ ಉಳಿಯುತ್ತೀರಾ. Your own weaknesses stops to speak. ಈಗ ನಿನ್ನ ಸ್ವಂತ ಬಲಹೀನತೆಗಳೇ ನಿನ್ನ ಬಳಿಯಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ ಬಿಡುತ್ತದೆ. Because you are drained out. ಕಾರಣವೇನೆಂದ್ರೆ ನಿನ್ನ ಒಳಗಡೆ ಇರುವಂತ ಶಕ್ತಿ ಕುಂದಲ್ಪಟ್ಟಿರುತ್ತದೆ. All your strength is gone, you feel helpless and you surrender. ಈಗ ನೀನು ಇಡೀ ಬಲವು ಕುಂದು ಹೋಗಿ ಏನು ಮಾಡಲಿಕ್ಕಾಗದಂತೆ ಸಮರ್ಪಿಸಬೇಕು ಎನ್ನುವಂತ ತೀರ್ಮಾನದ ಹಂತಕ್ಕೆ ನೀನು ತಲುಪಿ ಬಿಡುತ್ತಿ. So your voice is also shut up. ಆದ್ದರಿಂದ ನಿನ್ನ ಶಬ್ದವು ನಿನ್ನ ಸ್ವರವು ಸಹ ಸ್ತಬ್ಧವಾಗುತ್ತದೆ. All the negative voices are shut up. ಎಲ್ಲ ನಕಾರಾತ್ಮಕವಾದ ಶಬ್ದಗಳು ಸ್ತಬ್ಧವಾಗುತ್ತದೆ. God's grace comes and covers you. ದೇವರ ಕೃಪೆ ಬಂದು ನಿನ್ನನ್ನು ಆವರಿಸಿಕೊಳ್ಳುತ್ತದೆ. And God gives you the Holy Spirit as goggles to see under the water. ಈಗ ಪವಿತ್ರಾತ್ಮನಾದಂತ ದೇವರು ನೀರಿನ
ನೀರಿನ ಕೆಳಗಡೆ ಇರುವ ಸಂಗತಿಗಳನ್ನು ಕಾಣತಕ್ಕಂತೆ ನಿನ್ನ ಕಣ್ಣುಗಳಿಗೆ ಆತನ ಕನ್ನಡಿಯನ್ನು ಆತನು ಕೊಡುವನು. Water goggles. ಈಗ ನೀರಿನ ಕನ್ನಡಿಗಳು To see clearly. ಸ್ಪಷ್ಟವಾಗಿ ಕಾಣತಕ್ಕಂತೆ God's Spirit ದೇವರ ಆತ್ಮನು comes and fills you. ನಿಮ್ಮನ್ನು ಬಂದು ತುಂಬುತ್ತದೆ. Comes and fills you. ಬಂದು ನಿಮ್ಮನ್ನು ತುಂಬುತ್ತದೆ. He is the one who helps us in our weakness. ಓ ನಮ್ಮ ಬಲಹೀನತೆಗಳಲ್ಲಿ ನಮಗೆ ಸಹಾಯ ಮಾಡುವವನು ಆತನೇ. He will come and fill you. ಆತನು ಬಂದು ನಿಮ್ಮನ್ನು ತುಂಬುತ್ತಾನೆ. And according to John 16:13, ಈಗ ಯೋಹಾನನ 16:30 ಪ್ರಕಾರವಾಗಿ Holy Spirit will reveal God's plans and purpose for your life. ಈಗ ಪವಿತ್ರಾತ್ಮನಾದಂತ ದೇವರು ತಾನೇ ಕರ್ತನಾದಂತ ಯೇಸು ಕ್ರಿಸ್ತನ ಚಿತ್ತವನ್ನ ಆಲೋಚನೆಯನ್ನ ನಿಮ್ಮ ಜೀವನದಲ್ಲಿ ಪ್ರಕಟಿಸುವನು. It will break all the powers of the problems and barriers you're facing in your life. ನಿನ್ನ ಜೀವನದಲ್ಲಿ ನೀನು ಎದುರಿಸುತ್ತಿರುವಂತ ಎಲ್ಲಾ ಭಾರಗಳನ್ನ ಎಲ್ಲಾ ತಡೆಗಳನ್ನ ಎದುರಿಸಿ ನಿಲ್ಲತಕ್ಕಂತ ಬಲವನ್ನ ದಯಪಾಲಿಸುವಂತದ್ದು. It will break all the fears that you've been having. ನಿನ್ನ ಜೀವನದಲ್ಲಿ ಇರುವಂತ ಎಲ್ಲಾ ಭಯಗಳನ್ನ ಅದು ತಡೆದು It ನಿಲ್ಲಿಸುವಂತದ್ದು. will break all the worries concerning what you're going to do. ನೀನು ಮುಂದೆ ಏನು ಮಾಡಲಿಕ್ಕೆ ಹೋಗಬೇಕು ಎನ್ನುವಂತ ಚಿಂತೆಗಳನ್ನೆಲ್ಲಾ ಮುರಿಯುವಂತದ್ದು. As He reveals to you God's plans, new strength will come and fill you. ಈಗ ಆತನು ತನ್ನ ದೇವರ ಆಲೋಚನೆಗಳನ್ನು ನಿನಗಾಗಿ ಆತನು ಪ್ರಕಟಿಸಿದಾಗ ಕರ್ತನ ಬಲವು ನಿನ್ನನ್ನು ಬಂದು ತುಂಬಿಕೊಳ್ಳುತ್ತದೆ. I have experienced this boldness that the Holy Spirit gives. ಈಗ ಪವಿತ್ರಾತ್ಮನು ಕೊಡುವಂತ ಈ ಧೈರ್ಯವನ್ನು ನಾನು ಸಹ ಅನುಭವಿಸಿದ್ದೇನೆ. This is no longer your strength. ಈಗ ಇನ್ನು ಮುಂದೆ ಇರುವಂತದ್ದು ನನ್ನ ಬಲವಲ್ಲ. But it is Christ who strengthens you, through which you can do all things. ಈಗ ನಿನ್ನನ್ನು ಬಲಪಡಿಸುವಂತ ಕರ್ತನಿಂದ ನೀನು ಎಲ್ಲವನ್ನ ಮಾಡುವುದಕ್ಕೆ ಶಕ್ತನು. The strength of God comes and fills you. ಈಗ ಕರ್ತನ ಬಲವು ನಿನ್ನನ್ನು ಬಂದು ಅದು ನಿನ್ನನ್ನು ತುಂಬಿಕೊಳ್ಳುವುದು. The new strength that is talked about in Isaiah 40:30. ಈಗ ಯೆಶಾಯನ ಬರೆದ ಪ್ರವಾದಿ ಗ್ರಂಥ 40:37 ಪ್ರಕಾರವಾಗಿ ಹೊಸ ಬಲ ನಿನ್ನನ್ನು ತುಂಬಿಕೊಳ್ಳುವುದು. You are revived. ನೀನು ಉಜ್ಜೀವಿಸಲ್ಪಡುತ್ತೆ. You are revived. ನೀನು ಚೈತನ್ಯ ಪಡಿಸಲ್ಪಡುತ್ತೆ. And then the hand of the Lord will be stretched forth. ಆಗ ಕರ್ತನ ಕರವು ನಿನಗಾಗಿ ಚಾಚಲ್ಪಡುವುದು. When Peter saw all this, ಪೇತ್ರನು ಎಲ್ಲಾ ಸಂಗತಿಗಳನ್ನು ಕಂಡಾಗ regained strength from the Lord. ಆತನು ಕರ್ತನಿಂದ ಬಲವನ್ನ ಹಿಂತಿರುಗಿ ಪಡೆದನು. God said, Peter, ದೇವರು ಹೇಳಿದನು, ಪೇತ್ರನೇ, now you're ready to come up. ಈಗ ನೀನು ಎದ್ದು ಬರುವುದಕ್ಕೆ ಸಿದ್ಧನಾಗಿದ್ದೆ. And Jesus stretched forth his hand, ಯೇಸು ಸ್ವಾಮಿ ತನ್ನ ಕರಗಳನ್ನು ಚಾಚಿದನು, lifted him up. ಆತನನ್ನು ಮೇಲೆತ್ತಿದನು. Peter relied on God's strength. ಪೇತ್ರನು ಕರ್ತನ ಬಲದ ಮೇಲೆ ಅವನ ಆಧಾರಗೊಂಡನು. Then we will go with God going before us. ಈಗ ಆಗ ಕರ್ತನು ನನ್ನ ಮುಂಭಾಗದಲ್ಲಿ ಹೋದಂತ ನಿಮಿತ್ತ ಆತನ ಹಿಂಬಾಲಿಸಿಕೊಂಡು ನನ್ನ ಮುಂದಕ್ಕೆ ಹೋಗುವೆನು. This is how all the roots deepen into him. ಓ, ಆತನೊಂದಿಗಿರುವಂತ ಆಳವಾದಂತ ಬೇರುಗಳು ಇದೇ ಆಗಿರುತ್ತವೆ. This is how our lives become built on him. ಇದೇ ರೀತಿಯಲ್ಲಿ ನಮ್ಮ ಜೀವಿತಗಳು ಆತನಲ್ಲಿ ಕಟ್ಟಲ್ಪಡುತ್ತದೆ. This is how our faith deepens and strengthens in God. ಇದೇ ಆಗಿರುತ್ತದೆ ಆಳವಾದಂತ ನಮ್ಮ ನಂಬಿಕೆ ನಮ್ಮನ್ನು ಬಲಪಡಿಸುವಂತದ್ದು ಕರ್ತನಲ್ಲಿ. You will know the plan of God for your life. ನಿಮ್ಮ ಜೀವನದಲ್ಲಿ ಆತನ ಉದ್ದೇಶ ಏನು ಎಂಬುದನ್ನು ಆಗ ನೀವು ತಿಳಿದುಕೊಂಡವರಾಗಿರುತ್ತೀರಿ. Amen. ಆಮೆನ್. Finally, ಕಡೆಯದಾಗಿ faith in action. ನಂಬಿಕೆಯ ಕ್ರಿಯೆ. Now we are ready to carry this deeper faith in our life also. ಈಗ ಈ ಆಳವಾದಂತ ನಂಬಿಕೆನ ನಮ್ಮ ಜೀವಿತಗಳಲ್ಲಿ ಹೊತ್ತು ಸಾಗುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ. In Haggai chapter 1, ಹಗ್ಗಾಯನ ಬರೆದ ಪ್ರವಾದಿ ಗ್ರಂಥ 1ನೇ ಅಧ್ಯಾಯದಲ್ಲಿ God says, oh, you've all built houses for yourself, beautiful houses. ದೇವರು ಹೇಳ್ತಾ ಇದ್ದಾನೆ, ನೀವು ನಿಮಗಾಗಿ ಒಳ್ಳೊಳ್ಳೆ ಮನೆಗಳನ್ನು ನೀವು ಕಟ್ಟಿಕೊಂಡಿದ್ದೀರಾ. But there is no blessing. ಆದರೆ ಆಶೀರ್ವಾದನೇ ಇಲ್ಲ. There is no blessing upon you. ನಿಮ್ಮ ಮೇಲೆ ಆಶೀರ್ವಾದಗಳೇ ಇಲ್ಲ. I have withheld all the blessing. ನಿಮ್ಮ ಎಲ್ಲ ಆಶೀರ್ವಾದಗಳನ್ನು ನಾನು ತಡೆದು ನಿಲ್ಲಿಸಿದ್ದೇನೆ. Because you have not built my temple. ಕಾರಣವೇನೆಂದ್ರೆ ನೀವು ನನ್ನ ಆಲಯವನ್ನು ಕಟ್ಟಲಿಲ್ಲ. My temple is in ruins. ಈಗ ನನ್ನ ಆಲಯವು ಶೂನ್ಯವಾಗಿದೆ. Build my temple. ನನ್ನ ಆಲಯವನ್ನು ಕಟ್ಟಿರಿ. And from that day I will bless you. ಆ ದಿನದ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು. Build your roots firmly and your life upon the Lord. ಈಗ ನಿಮ್ಮ ಜೀವಿತವನ್ನು ಕರ್ತನಲ್ಲಿ ಆಳವಾಗಿ ಬೇರೂರಿ ಕರ್ತನ ಮೇಲೆ ಕಟ್ಟಿರಿ. From that day you will see the blessing of God. ಆ ದಿನದ ಮೊದಲುಗೊಂಡು ದೇವರ ಆಶೀರ್ವಾದಗಳನ್ನು ನೀವು ನೋಡುವವರಾಗಿರುತ್ತೀರಿ. He told them, I will make you my signet ring. ದೇವರ ಆತನು ಹೇಳಿದನು, ನಾನೇ ನಿಮಗೊಂದು ಗುರುತಾಗಿರುವೆನು. You will be my representative. ನೀವು ನನ್ನ ಪ್ರತಿನಿಧಿಗಳಾಗಿರುತ್ತೀರಿ. You will be my witness. ನೀವು ನನ್ನ ಸಾಕ್ಷಿಗಳಾಗಿರುತ್ತೀರಿ. You will be a testimony for me. ನೀವು ನನಗಾಗಿ ಸಾಕ್ಷಿಗಳಾಗಿರುತ್ತೀರಿ. My power. ನನ್ನ ಶಕ್ತಿ.
Genesis 12:2's blessing is this. ಈಗ ಆದಿಕಾಂಡ 12:2ರ ಆಶೀರ್ವಾದ ಈ ರೀತಿ ಉಂಟು. I will bless you, Abraham, and make you a blessing. ಅಬ್ರಹಾಮನೇ, ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನನ್ನೇ ಒಂದು ಆಶೀರ್ವಾದ ನಿಧಿಯಾಗಿ ಮಾರ್ಪಡಿಸುವೆನು. He will make you a blessing. ಆತನು ನಿಮ್ಮನ್ನು ಒಂದು ಆಶೀರ್ವಾದವಾಗಿ ಮಾರ್ಪಡಿಸುವನು. Faith will become into action. ಈಗ ಆ ನಂಬಿಕೆಯು ಕ್ರಿಯಾರೂಪವಾಗಿ ಮಾರ್ಪಡುವುದು. Peter's life that happened. ಈಗ ಪೇತ್ರನ ಜೀವನದಲ್ಲಿ ಅದೇ ನಡೆದಿದ್ದು. Once God raised him from the water, ಒಂದು ಸಾರಿ ದೇವರು ಆತನನ್ನು ನೀರಿನಿಂದ ಮೇಲೆತ್ತಿದನು. God filled him with the power of the Holy Spirit. ದೇವರು ಪವಿತ್ರಾತ್ಮನ ಶಕ್ತಿಯಿಂದ ಆತನನ್ನು ತುಂಬಿದನು. And in Acts 4:8 and 13 we read, ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ ಅದರ 18 ಮತ್ತು 13ನೇ ವಚನಗಳನ್ನು ಓದಿದಾಗ, he stood before all the priests and the leaders of the nation. ಆತನು ಅಲ್ಲಿದ್ದಂತ ದೇಶದಲ್ಲಿದ್ದಂತ ಎಲ್ಲ ಯಾಜಕರ ಮುಂಭಾಗದಲ್ಲಿ, ಅಧಿಕಾರಿಗಳ ಮುಂಭಾಗದಲ್ಲಿ ನಿಲ್ಲುತ್ತಾ ಇದ್ದಾನೆ. He stood before wise and learned men. ಆತನು ಜ್ಞಾನವಂತರಾದಂತ ವಿದ್ಯಾಭ್ಯಾಸ ಉಳ್ಳಂತ ವ್ಯಕ್ತಿಗಳ ಮುಂದೆ ನಿಲ್ಲುತ್ತಾ ಇದ್ದಾನೆ. And Peter spoke under the power of the Holy Spirit. ಪೇತ್ರನು ಪವಿತ್ರಾತ್ಮನ ಶಕ್ತಿಯಿಂದ ಆತನು ಮಾತನಾಡುತ್ತಾ ಇದ್ದಾನೆ. He spoke all that the Holy Spirit was dictating him. ಪವಿತ್ರಾತ್ಮನಾದಂತ ದೇವರು ಏನೆಲ್ಲ ಆತನಿಗೆ ಹೇಳುತ್ತಾ ಇದ್ದನೋ ಆ ಮಾತುಗಳನ್ನೇ ಅವನು ಉಚ್ಚರಿಸುತ್ತಾ ಇದ್ದಾನೆ. All those people were amazed with this illiterate fisherman is talking with such boldness. ಅಲ್ಲಿ ಅವನ ಸ್ವರವನ್ನು ಕೇಳಿದಂತ ಎಲ್ಲಾ ಜನಗಳು ಆಶ್ಚರ್ಯಪಟ್ಟು ಹೇಳುತ್ತಾ ಇದ್ದಾರೆ, ಹೇ, ವಿದ್ಯಾಭ್ಯಾಸ ಇಲ್ಲದಿರುವಂತ ಬೆಸ್ತನು ತಾನು ಹೇಗೆ ಮಾತನಾಡಲಿಕ್ಕೆ ಸಾಧ್ಯ? How is he talking with such great wisdom? ಇಷ್ಟು ದೊಡ್ಡ ಜ್ಞಾನದಲ್ಲಿ ಯಾವ ರೀತಿ ಇದನ್ನು ಮಾತನಾಡಲಿಕ್ಕೆ ಸಾಧ್ಯ? Where did he learn from? ಇವುಗಳನ್ನೆಲ್ಲ ಎಲ್ಲಿಂದ ಕಲಿತನು? The teacher will be within you, ಈಗ ಆ ಶಿಕ್ಷಕನು ನಿಮ್ಮ ಒಳಗಡೆನೇ ಇರುವನು, teaching you to go and show the power of God. ಆತನು ನಿಮಗೆ ಉಪದೇಶಿಸಿ ಹೇಳ್ತಾ ಇದ್ದೇನೆ, ಹೋಗು, ದೇವರ ಶಕ್ತಿಯನ್ನು ನೀನು ತೋರಿಸು. All the fears and doubts left Peter. ಈಗ ಎಲ್ಲ ಭಯಗಳು, ಎಲ್ಲ ಆತಂಕಗಳು ಪೇತ್ರನನ್ನು ಬಿಟ್ಟು ಹೋಯಿತು. Miracles happened when he ministered. ಆತನು ಸೇವೆ ಮಾಡಲಿಕ್ಕಾಗಿ ಪ್ರಾರಂಭಿಸಿದಾಗ ಅದ್ಭುತಗಳು ನಡೆದವು. Peter started prophesying and leading people into God's plan. ಪೇತ್ರನು ಆತನು ಪ್ರವಾದಿಸಿ ದೇವರ ಚಿತ್ತಾನುಸಾರವಾಗಿ ಜನರನ್ನು ನಡೆಸಲಿಕ್ಕಾಗಿ ಪ್ರಾರಂಭಿಸ್ತಾ ಇದ್ದಾನೆ. God made him a great blessing. ದೇವರ ಆತನನ್ನು ಒಂದು ದೊಡ್ಡ ಆಶೀರ್ವಾದವಾಗಿ ಮಾರ್ಪಡಿಸಿದನು. In whatever area or field God has placed you, he will make you as his signet ring also. ಇವತ್ತು ಯಾವ ಸ್ಥಳದಲ್ಲಿ ಯಾವ ಮಂಡಲಗಳಲ್ಲಿ ದೇವರು ನಿನ್ನನ್ನು ಆಶೀರ್ವಾದ ಮಾಡಿದನು, ಆ ಸ್ಥಳದಲ್ಲಿ ದೇವರು ನಿಮ್ಮನ್ನ ಒಂದು ಆಶೀರ್ವಾದದ ನಿಧಿಯಾಗಿ, ನಿಮ್ಮನ್ನ ಒಂದು ಗುರುತಾಗಿ ದೇವರು ಮಾರ್ಪಡಿಸುವನು. You will be a witness of God's power. ನೀವು ದೇವರ ಬಲದ ಆ ಶಕ್ತಿಯ ಸಾಕ್ಷಿಗಳಾಗಿ ನೀವಿರುವಿರಿ. As you have deepened and being locked with God in faith. ನಂಬಿಕೆಯಲ್ಲಿ ಆಳವಾಗಿ ನೀವು ಇಳಿದು ಕರ್ತನೊಟ್ಟಿಗೆ ನೀವು ಬೆಸೆಯಲ್ಪಟ್ಟ ನಿಮಿತ್ತವಾಗಿ, hearing his voice, ಆತನ ಸ್ವರವನ್ನು ಕೇಳಲ್ಪಡುವುದರ ನಿಮಿತ್ತವಾಗಿ, doing his will, ಆತನ ಚಿತ್ತವನ್ನು ಮಾಡಲ್ಪಡುವುದರ ನಿಮಿತ್ತವಾಗಿ, it will happen to you also. ನಿಮ್ಮ ಜೀವನದಲ್ಲೂ ಈ ಎಲ್ಲಾ ಸಂಗತಿಗಳು ನಡೆಯುವುದು. He will be with you as you pass through the waters. ನೀವು ಜಲರಾಶಿಗಳಲ್ಲಿ ಹಾದು ಹೋದಾಗ ಆತನೇ ನಿಮ್ಮೊಂದಿಗೆ ಇರುವನು. He'll strengthen your faith and keep you deep rooted in him. ಆತನು ನಿಮ್ಮ ನಂಬಿಕೆಯನ್ನು ಬಲಪಡಿಸಿ ಆತನಲ್ಲಿ ಬೇರೂರಿ ನಿಲ್ಲುವ ಹಾಗೆ ಆತನು ನಿಮ್ಮನ್ನು ಮಾರ್ಪಡಿಸುವನು. Place his grace upon you and speak to you. ಆತನು ನಿಮ್ಮ ಮೇಲೆ ತನ್ನ ಕೃಪಾಪೂರ್ಣನಾದಂತ ಹಸ್ತವನ್ನಿಟ್ಟು ಆತನು ನಿಮ್ಮನ್ನು ಆಶೀರ್ವದಿಸುವನು. He will bless you, fill you with his power and make you a blessing. ಆತನು ನಿಮ್ಮನ್ನು ಆಶೀರ್ವದಿಸಿ ತನ್ನ ಆಶೀರ್ವಾದದಿಂದ, ತನ್ನ ಬಲದಿಂದ ನಿಮ್ಮನ್ನು ತುಂಬಿಸಿ ನಿಮ್ಮನ್ನೇ ಒಂದು ಆಶೀರ್ವಾದವಾಗಿ ಆತನು ಮಾರ್ಪಡಿಸುವನು. All these things will come to pass in your life. ಈ ಎಲ್ಲಾ ಸಂಗತಿಗಳು ನಿಮ್ಮ ಜೀವನದಲ್ಲಿ ನೆರವೇರುವುದು. So don't be worried about the troubles you are facing today. ಆದ್ದರಿಂದ ಇವತ್ತು ನೀವು ಎದುರಿಸುತ್ತಿರುವಂತಹ ಹೋರಾಟಗಳ ವಿಷಯವಾಗಿ ನೀವು ಆತಂಕ ಪಡಬೇಡ್ರಿ. It is nothing before the Lord. ದೇವರ ಮುಂದೆ ಅದು ಏನು ಅಲ್ಲ. And it is his plan to pull you out and prosper you. ಈಗ ಆತನ ಚಿತ್ತ ಆ ಇಕ್ಕಟ್ಟಿನ ಮಧ್ಯದಿಂದ ನಿಮ್ಮನ್ನು ಕೈ ಹಿಡಿದು ಹೊರಗಡೆ ತಂದು ಅಲ್ಲಿ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವದಿಸುವುದೇ ಕರ್ತನ ಚಿತ್ತವಾಗಿರುತ್ತದೆ. Does it pleasure God to see us suffer and be in misery? ಈಗ ದೇವರು ನೀನು ಕಷ್ಟದಲ್ಲಿರುವುದು, ಹಿಂಸೆಗಳಲ್ಲಿ ಬಳಲುವುದು ಅದು ದೇವರಿಗೆ ಸಂತೋಷವಲ್ಲ. No, my friends. ಇಲ್ಲ ನನ್ನ ಸ್ನೇಹಿತನೇ. God of compassion on his children. ಓ, ದೇವರು ತನ್ನ ಮಕ್ಕಳ ಮೇಲೆ ಕರುಣೆಯುಳ್ಳ ದೇವರಾಗಿದ್ದಾನೆ. He wants to strengthen you today. ಆತನು ನಿಮ್ಮನ್ನು ಬಲಪಡಿಸಲಿಕ್ಕಾಗಿ ಇಷ್ಟಪಡುತ್ತಾನೆ. Give you great courage. ಆತನು ನಿಮಗೆ ಬಲವಾದ ಧೈರ್ಯವನ್ನು ಕೊಡಲಿಕ್ಕೆ ಬಯಸ್ತಾನೆ. And he wants you to be the light to this world. ಈ ಲೋಕಕ್ಕೆ ನೀನೊಂದು ಬೆಳಕಾಗಿ ಇರಬೇಕೆಂದು ದೇವರ ಬಯಸುತ್ತಾನೆ.
ನಡೆಸ್ತಾನೆ. He will take you through this process. ಈ ಹಂತಗಳಲ್ಲಿ ಪ್ರಗತಿಗಳಲ್ಲಿ ದೇವರು ನಿಮ್ಮನ್ನು ಕೊಂಡೊಯ್ತಾನೆ. I know He will strengthen you and make you do great and mighty things for His glory. ನನಗೆ ಗೊತ್ತು ದೇವರು ನಿಮ್ಮನ್ನು ಬಲಪಡಿಸಿ ಕರ್ತನ ನಾಮಕ್ಕಾಗಿ ಪ್ರಬಲವಾದ ಕಾರ್ಯಗಳನ್ನು ಸಾಧಿಸುವುದಕ್ಕೆ ತನ್ನ ನಾಮದ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗಿಸುವನು. Amen. ಆಮೆನ್. Shall we ask God for this grace today? ಈ ದಿವಸದಲ್ಲಿ ದೇವರೇ ನಮ್ಮ ಮೇಲೆ ಆ ಕೃಪೆಯನ್ನು ಸುರಿಸಿ ಎಂದು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. Strengthen my faith, Lord. ದೇವರೇ ನನ್ನ ನಂಬಿಕೆಯನ್ನು ಬಲಪಡಿಸು. Build my life upon you, Lord. ನಿನ್ನ ಮೇಲೆ ನನ್ನ ಜೀವಿತವನ್ನು ಕಟ್ಟು ದೇವರೇ. Be the rock of my life, Lord, ನನ್ನ ಜೀವಿತದ ಬಂಡೆಯಾಗಿ ನೀನಿರಪ್ಪ. so that I am never shaken. ಅದರ ನಿಮಿತ್ತವಾಗಿ ನಾನು ಎಂದಿಗೂ ಕದಲಬಾರದು. I want to be strong in you. ನಾನು ನಿನ್ನಲ್ಲೇ ಬಲಗೊಂಡವನಾಗಿರಬೇಕು. Strong in you. ನಿನ್ನಲ್ಲೇ ಬಲಗೊಂಡವನಾಗಿರಬೇಕು. Lord, keep me grounded in you. ದೇವರೇ ನಿನ್ನಲ್ಲೇ ನಾನು ಬೇರೂರಿದವನಾಗಿರುವುದಕ್ಕೆ ನನಗೆ ಸಹಾಯ ಮಾಡು. I want to do the right things that you have for me. ಕರ್ತನೇ ನನಗಾಗಿ ನೀನಿಟ್ಟಂತ ಸರಿಯಾದ ಕಾರ್ಯಗಳನ್ನೇ ನಾನು ಮಾಡಬೇಕು. I don't want to run before you, Lord. ಕರ್ತನೇ ನಾನು ನಿನ್ನ ಮುಂಭಾಗದಲ್ಲಿ ಓಡುವುದಕ್ಕೆ ಬಯಸುವುದಿಲ್ಲ. I don't want to do things which please me. ನನಗೆ ಮೆಚ್ಚುಗೆಯಾದ ಕಾರ್ಯಗಳನ್ನು ನಾನು ಮಾಡುವುದಕ್ಕೆ ಇಚ್ಛಿಸುವುದಿಲ್ಲ. I don't want to run after the things that my heart desires. ಈಗ ನನ್ನ ಹೃದಯದ ಬಯಕೆಗಳಿಗೆ ಅನುಸಾರವಾಗಿ ನಾನು ಓಡುವುದಕ್ಕಾಗಿ ಬಯಸುವುದಿಲ್ಲ. I want to know what you have for me. ಕರ್ತನೇ ನೀನು ಏನಿಟ್ಟಿದ್ಯೋ ಅದನ್ನು ನಾನು ತಿಳಿಲಿಕ್ಕಾಗಿ ಬಯಸುತ್ತೇನೆ. I want to know that you desires you have for me. ಕರ್ತನೇ ನಿನ್ನ ಉದ್ದೇಶಗಳು ನಿನ್ನ ಬಯಕೆಗಳು ನನ್ನ ಕುರಿತಾಗಿ ಏನು ಎಂಬುದನ್ನು ನಾನು ತಿಳಿಲಿಕ್ಕಾಗಿ ಬಯಸುತ್ತೇನೆ. Please teach my heart to have your desire. ಕರ್ತನೇ ನನ್ನ ಹೃದಯವು ನಿನ್ನ ಬಯಕೆಗಳನ್ನು ನಿನ್ನ ಆಸೆಗಳನ್ನು ಉದ್ದೇಶಿಸುವುದಕ್ಕೆ ನನ್ನ ಹೃದಯಗಳಿಗೆ ತವಕ ಕೊಡು ದೇವರೇ. Build my life upon you. ನನ್ನ ಜೀವಿತವನ್ನು ನಿನ್ನ ಮೇಲೆ ಕಟ್ಟು ಸ್ವಾಮಿ. Help me walk where you want me to walk. ಕರ್ತನೇ ನೀನು ಎಲ್ಲಿ ನಾನು ನಡೆಯಬೇಕೆಂದು ಬಯಸ್ತೀಯೋ ಅಲ್ಲಿ ನಡಿಲಿಕ್ಕಾಗಿ ನಾನು ಸಿದ್ಧನಾಗಿದ್ದೇನೆ. Let me speak what you want me to speak. ನೀನು ಏನು ಮಾತನಾಡಲಿಕ್ಕಾಗಿ ಬಯಸ್ತೀಯೋ ಅದನ್ನೇ ನಾನು ಮಾತನಾಡಲಿಕ್ಕೆ ಸಹಾಯ ಮಾಡು. Help me do what you want me to do, Lord. ನೀನು ಏನು ಮಾಡಲಿಕ್ಕಾಗಿ ಬಯಸ್ತೀಯೋ ಅದನ್ನೇ ನಾನು ಮಾಡಲಿಕ್ಕಾಗಿ ಬಯಸ್ತೇನೆ. Pray this prayer with me, my friend. ನನ್ನ ಸ್ನೇಹಿತನೇ ಈ ಪ್ರಾರ್ಥನೆಯನ್ನು ನನ್ನೊಂದಿಗೆ ನೀನು ಮಾಡು. And ask God to give you a brand new strengthened heart. ಈಗ ದೇವರು ಹೊಸ ಒಂದು ಬಲವುಳ್ಳಂತ ಒಂದು ಹೃದಯವನ್ನು ನಿನಗೆ ಕೊಡುವುದಕ್ಕಾಗಿ ದೇವರ ಬಳಿಯಲ್ಲಿ ಕೇಳಿಕೊ. Make a deep commitment to walk with the Lord today. ದೇವರೊಂದಿಗೆ ಆಳವಾದಂತ ತೀರ್ಮಾನದಲ್ಲಿ ನಡೆಯುವುದಕ್ಕಾಗಿ ನೀನು ಸಿದ್ಧಗೊಳ್ಳು. Make me more like you, Jesus. Make me more like you. Give me a heart that's filled with love and make me more like you. Give me a heart that's filled with love and make me more like you. You have my life in control. ಯೇಸುವೇ ನನ್ನ ಜೀವಿತ ನಿನ್ನ ನಿಯಂತ್ರಣದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. Thank you. ಕೈಗಳೆತ್ತಿ ಹೇಳೋಣ ಸ್ತೋತ್ರ ಯೇಸು. I love you. ನಾನು ನಿನ್ನನ್ನು ಪ್ರೀತಿಸುವೆನು. I honor you. ನಾನು ನಿನ್ನನ್ನು ಘನಪಡಿಸುವೆನು. I lift you up in my life. ನನ್ನ ಜೀವಿತದಲ್ಲಿ ನಿನ್ನನ್ನೇ ಘನಪಡಿಸುವೆನು. I praise you with all my life. ನನ್ನ ಜೀವನ ಪೂರ್ತಿಯಾಗಿ ನಾನು ನಿನ್ನನ್ನು ಸ್ತುತಿಸುವೆನು. With all my strength. ನನ್ನ ಪೂರ್ಣ ಫಲದಲ್ಲಿ. I praise the hands which stretched out to me. ಈಗ ನನಗಾಗಿ ಚಾಚಲ್ಪಟ್ಟಂತ ಹಸ್ತಕ್ಕಾಗಿ ನಾನು ಸ್ತೋತ್ರ ಹೇಳುವೆನು. Hands which lifted me up. ನನ್ನನ್ನು ಮೇಲೆತ್ತಿದಂತ ಕರಗಳು. The hands which were pierced for me. ಈಗ ನನಗಾಗಿ ನನ್ನ ಕಣ್ಣೀರನ್ನು ಒರೆಸಿದ ಕರಗಳು. Hands which suffered for me. ನನಗಾಗಿ ಬಳಲಿದ ಕರಗಳು. And the hands which bought me my freedom. ಈಗ ನನ್ನ ಸ್ವಾತಂತ್ರ್ಯವನ್ನು ದಯಪಾಲಿಸಿದ ಕರಗಳು. Thank you, Jesus. ವಂದನೆ ಯೇಸುವೇ. I love you, Jesus. ನಾನು ನಿನ್ನನ್ನು ಪ್ರೀತಿಸುವೆನು We ಯೇಸುವೇ. love you, Lord. ನಾವು ನಿಮ್ಮನ್ನು ಪ್ರೀತಿಸುವೆ ಕರ್ತವೇ. We honor you, Lord. ನಾನು ನಿಮ್ಮನ್ನು ಘನಪಡಿಸುವೆನು. We give you all the glory in Jesus' name. ಎಲ್ಲ ಘನ ಮಹಿಮೆಯನ್ನು ಯೇಸು ಕ್ರಿಸ್ತನ ನಾಮಕ್ಕೆ ಮಾತ್ರ ನಾವು ಸಲ್ಲಿಸುತ್ತೇವೆ ನಮ್ಮ ಸ್ವರ್ಗೀಯ ತಂದೆಯೇ. Amen. ಆಮೆನ್. God bless you.